ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ವಂದಿಸುತ್ತೇನೆ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈ ಅಲೆಗಳ ಶಬ್ದವನ್ನು ಕೇಳಿದ್ದೀರಾ? ಬಹಳ ಸುಂದರವಾಗಿದೆ ಅಲ್ಲವಾ? ಅಲೆಗಳ ಶಬ್ದ ಬಂದು ಹೋಗುತ್ತಾ ಇದೆ. ಇದನ್ನು ನೋಡುವಾಗಲೇ ಬಹಳ ಸಂತೋಷ. ಸಮುದ್ರ ತೀರ ಲೋಕದ ಅನೇಕ ದೇಶಗಳಲ್ಲಿ ಇದೆ ಅಲ್ಲವಾ? ಈ ಒಂದು ಸಮುದ್ರ ತೀರ ದಕ್ಷಿಣ ಅಮೆರಿಕಾದ ಬ್ರೆಜಿಲ್ ದೇಶದಲ್ಲಿ ಇರುವಂಥ ಒಂದು ಸಮುದ್ರ ತೀರ. ಇಲ್ಲಿ ನಿಂತುಕೊಂಡು ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ಈ ಸಮುದ್ರ ಅಲೆಗಳು ಬಂದು ಹೋಗುವುದನ್ನು ನೋಡುವಾಗ ಮನಸ್ಸಿಗೆ ಬಹಳ ಸಂತೋಷ. ಇದು ಅನೇಕ ಕಾರ್ಯಗಳನ್ನು ಹೇಳುತ್ತದೆ. ಅಲೆಗಳು ನೋಡಿರಿ, ನಿರ್ದಿಷ್ಟ ಎಲ್ಲೆಗೆ ಮಾತ್ರ ಬರುತ್ತದೆ, ವೇಗವಾಗಿ ಬರುವಂತೆ ಕಾಣುತ್ತದೆ, ಆದರೆ ಹಿಂತಿರುಗಿ ಹೋಗುತ್ತದೆ. ಅದಕ್ಕೆ ದೇವರೊಂದು ಎಲ್ಲೆಯನ್ನು ನೇಮಿಸಿದ್ದಾರೆ. ನಿಮಗೆ ವಿರೋಧವಾಗಿ ಕೆಲವೊಂದು ಕಷ್ಟಗಳು ಅಲೆಗಳಂತೆ ನಾಶ ಮಾಡುವ ರೀತಿಯಲ್ಲಿ ಸುನಾಮಿಯಂತೆ ಬರುತ್ತದೆ. ದೇವರು ಹೇಳುತ್ತಾರೆ, ಇಷ್ಟು ಮಾತ್ರ ಬಾ, ಇದನ್ನು ಮೀರಿ ಬರಕೂಡದು, ನಿಮ್ಮನ್ನು ಮುಟ್ಟುವುದಕ್ಕಾಗದು, ಕೇಡು ಮಾಡುವುದಕ್ಕೆ ಆಗದು. ಅದು ಹಿಂಜಾರಿ ಹೋಗುತ್ತದೆ, ಹಿಂತಿರುಗಿ ಹೋಗುತ್ತದೆ. ಯಾಕೆಂದರೆ ದೇವರದಕ್ಕೊಂದು ಎಲ್ಲೆಯನ್ನು ನೇಮಿಸಿದ್ದಾರೆ. ನಿಮಗೆ ವಿರೋಧವಾಗಿ ಎದ್ದೇಳುವಂಥ ಹೋರಾಟಗಳು, ಸಮಸ್ಯೆಗಳಿಗೂ ಕೂಡ ಒಂದು ಎಲ್ಲೆಯನ್ನು ನೇಮಿಸಿದ್ದಾರೆ. ಇದನ್ನು ಮೀರಿ ಬರಕೂಡದು, ಇದನ್ನು ಮೀರಿ ಬರಕೂಡದು ಎಂಬುದಾಗಿ. ಆದ್ದರಿಂದ ಭಯಪಡಬೇಡಿ. ಆತನನ್ನು ಮೀರಿ ನಿಮ್ಮ ಜೀವಿತದಲ್ಲಿ ಏನೂ ಕೂಡ ಬರುವುದಿಲ್ಲ. ಮತ್ತೆ ಯಾಕೆ ಭಯಪಡಬೇಕು? ಧೈರ್ಯವಾಗಿರಿ. ಸರಿ, ಈ ದಿನ ದೇವರು ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ಯೆಹೋಶುವ 1ನೇ ಅಧ್ಯಾಯ 6ನೇ ವಾಕ್ಯ. ನಾನು ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ನಾನು ನಿನ್ನನ್ನು ಕೈ ಬಿಡುವುದೂ ಇಲ್ಲ, ತೊರೆದು ಬಿಡುವುದೂ ಇಲ್ಲ ಎಂದು ದೇವರು ಹೇಳುತ್ತಾರೆ. ನಿಮ್ಮ ನೋಡಿಯೇ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನಾನು ನಿನ್ನನ್ನು ತೊರೆಯುವುದಿಲ್ಲ, ನಿನ್ನನ್ನು ಕೈ ಬಿಡುವುದಿಲ್ಲ. ಎಷ್ಟು ಸುಂದರವಾದ ವಾಗ್ದಾನ ಅಲ್ಲವಾ? ನೋಡಿರಿ, ವಧುವರರು ಮದುವೆ ಆಗುವಾಗ ಚರ್ಚ್ನಲ್ಲಿ ಕಷ್ಟವೋ ಸುಖವೋ ಮೇಲೋ ಕೀಳೋ ಮರಣ ನಮ್ಮನ್ನು ಬೇರ್ಪಡಿಸುವವರೆಗೂ ಬಿಟ್ಟು ಹೋಗುವುದಿಲ್ಲ ಎಂದು ಹೇಳುತ್ತಾರೆ. 4 ತಿಂಗಳಿನಲ್ಲಿ ಕೋರ್ಟ್ನಲ್ಲಿ ನನಗೆ ವಿವಾಹ ವಿಚ್ಛೇದನ ಬೇಕೆಂಬುದಾಗಿ ಕೇಳುತ್ತಾರೆ. ಏನಾಯಿತು? ಅಷ್ಟೇ. ಮನುಷ್ಯನ ಮಾತುಗಳೇನಾಯಿತು? ಅಷ್ಟೇ. ಕೆಲವು ತಿಂಗಳುಗಳು, ವರ್ಷಗಳು ಅಷ್ಟೇ. ಆದರೆ ದೇವರು ಮಾತು ಕೊಟ್ಟರೆ ಮಾತು ತಪ್ಪುವುದಿಲ್ಲ. ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂದು ಹೇಳಿದ ಮೇಲೆ ಮಾತು ತಪ್ಪುವುದಿಲ್ಲ. 1974ರಲ್ಲಿ ಯೋಚಿಸಿ ನೋಡಿರಿ, ಸುಮಾರು 50 ವರ್ಷಗಳ ಹಿಂದೆ ನನ್ನನ್ನು ಸೇವೆಗೆ ಕರೆದಾಗ ನಾನು ಹೇಳಿದೆ, ನನ್ನನ್ನು ನಂಬಿಯಲ್ಲ ನನಗೆ ಬರುವುದಕ್ಕೆ ಸಾಧ್ಯವಿಲ್ಲ. ನಾನು ಬಲಹೀನತೆ ಉಳ್ಳವನು, ಕೊರತೆ ಉಳ್ಳವನು, ಸಾಧಾರಣ ಮನುಷ್ಯನು, ಲೋಕದ ಆಶಾಪಾಶಗಳು ಇರುವಂಥವನು. ನಿಮ್ಮನ್ನು ಬಿಟ್ಟು ಅಗಲಿದರೆ ಅದು ಬಹಳ ಕಷ್ಟ. ಹಾಗಾಗಿ ನನ್ನನ್ನು ನಂಬಿಕೊಂಡು ನಾನು ಬರುವುದಕ್ಕೆ ಸಾಧ್ಯವಿಲ್ಲ. ದೇವರು ಹೇಳಿದರು, ನಾನು ನಡೆಸುವೆ, ನನ್ನನ್ನು ನಂಬಿ ಬಾ, ನಾನು ನಿನ್ನ ಕರ ಹಿಡಿಯುವೆ, ಕೊನೆಯವರೆಗೂ ನಡೆಸುವೆ, ನಿನ್ನನ್ನು ಕೈ ಬಿಡುವುದಿಲ್ಲ, ನಿನ್ನನ್ನು ತೊರೆಯುವುದಿಲ್ಲ, ಯಾವುದೇ ಪರಿಸ್ಥಿತಿಯಲ್ಲೂ ನಿನ್ನನ್ನು ಬಿಟ್ಟು ಕೊಡುವುದಿಲ್ಲ, ನನ್ನ ನಂಬಿ ಬಾ. ಆಗ ಆತನ ಕರಗಳಲ್ಲಿ ನನ್ನ ಕರವನ್ನು ಒಪ್ಪಿಸಿಕೊಟ್ಟೆ, ಆತನ ಮಾತನ್ನು ನಂಬಿದೆ. ನನ್ನ ನಂಬಿಕೆ, ನನ್ನ ಬಲ, ನನ್ನ ಪರಿಶುದ್ಧತೆ, ನನ್ನ ತೀರ್ಮಾನ, ಆ ರೀತಿಯಲ್ಲಿ ನಾನು ಬರಲಿಲ್ಲ. ಯೇಸು ಆತನನ್ನು ನಂಬುತ್ತೇನೆ, ಆತನ ವಾಗ್ದಾನ, ಆತನು ನನ್ನನ್ನು ಬಿಡುವುದಿಲ್ಲ, ಕೊನೆಯವರೆಗೂ ನಡೆಸುತ್ತಾನೆ. ಆ ರೀತಿಯಾಗಿ ನಾನು ಸೇವೆಗೆ ಬಂದದ್ದು. ಇಂದು 50 ವರ್ಷಗಳು ಕಳೆದು ಹೋಗಿದೆ. ದೇವರು ನೋಡಿರಿ, ನನ್ನನ್ನು ಕೈ ಬಿಡಲಿಲ್ಲ, ನನ್ನನ್ನು ತೊರೆದು ಬಿಡಲಿಲ್ಲ. ಯಾರ ಮುಂದೆ ಕೂಡ ನನ್ನನ್ನು ಬಿಟ್ಟು ಕೊಡಲೇ ಇಲ್ಲ. ನನ್ನನ್ನು ಅದ್ಭುತವಾಗಿ ಕಾದು ನಡೆಸುತ್ತಾ ಇದ್ದಾರೆ. ಆತನನ್ನು ನಂಬಿರಿ, ವಿಶ್ವಾಸಿಸಿರಿ, ಆತನ ಮಾತುಗಳನ್ನು ನಂಬಿರಿ. ನಿಮ್ಮನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ. ದೇವರೇ, ನಾನು ನನ್ನನ್ನು ನಂಬಿ ಇಲ್ಲ, ನಿಮ್ಮನ್ನು ವಿಶ್ವಾಸಿಸುತ್ತೇನೆ, ನಿಮ್ಮನ್ನು ನಂಬುತ್ತೇನೆ, ನಿಮ್ಮ ವಾಗ್ದಾನಗಳನ್ನು ನಂಬುತ್ತೇನೆ. ನಿಮ್ಮ ನಂಬಿ ನನ್ನ ಜೀವಿತ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇನೆ, ನಡೆಸಿರಿ. ನೀವು ಒಪ್ಪಿಸಿಕೊಡಿರಿ, ಸುಂದರವಾಗಿ ನಡೆಸುವರು. ಕೈ ಬಿಡುವುದೂ ಇಲ್ಲ, ತೊರೆದು ಬಿಡುವುದೂ ಇಲ್ಲ, ಅದ್ಭುತ ನಡೆಯುತ್ತದೆ. ನೀವು ನಂಬುತ್ತೀರಾ? ಹೇಳುವಿರಾ, ದೇವರೇ, ನೀವು ಮಾತು ತಪ್ಪದವರು, ಮಾತು ಬದಲಾಯಿಸದವರು, ನಿನ್ನನ್ನು ಕೈ ಬಿಡುವುದಿಲ್ಲ, ತೊರೆದು ಬಿಡುವುದಿಲ್ಲ ಎಂದು ಹೇಳಿದ್ದೀರಿ. ನಾನದನ್ನು ನಂಬುತ್ತೇನೆ. ಅದನ್ನು ನಂಬಿ ವಿಶ್ವಾಸಿಸಿ ನಿಮ್ಮ ಕರೆಗಳಲ್ಲಿ ಒಪ್ಪಿಸಿಕೊಡುತ್ತೇನೆ. ಕೊನೆಯವರೆಗೂ, ಮರಣದವರೆಗೂ, ಪರಲೋಕದವರೆಗೂ ನನ್ನ ಸಂಗಡ ಇದ್ದು ಮುನ್ನಡೆಸುವಿರಿ. ನಾನು ನಂಬುತ್ತೇನೆ, ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.